ತುಂಬ ಎಲ್ಲರೂ ಬಯಸೋದೇನು ಗೊತ್ತಾ ಜಗತ್ತಿನಲ್ಲಿ, ನನ್ನ ಮಗು ವಿದ್ಯಾವಂತನಾಗಬೇಕು, ಸರಸ್ವತಿ ಪುತ್ರನಾಗಬೇಕು. ತುಂಬ ಮನೆಯ ಗೃಹಲಕ್ಷ್ಮಿ, ನನ್ನ ಯಜಮಾನರಿಗೆ ಸಿಗಬೇಕಾದ ಗೌರವ, ನನ್ನ ಯಜಮಾನರಿಗೆ ಸಿಗಬೇಕಾದಂಥ ಪ್ರಮೋಷನ್, ಪೊಸಿಷನ್ ಇದೆಲ್ಲವೂ ಸಿಗಬೇಕು ಅಂತ ಬಯಸ್ತಿರ್ತಾನೆ. ನನ್ನ ಮಗನಿಗೊಂದು ಒಳ್ಳೆ ಪೊಸಿಷನ್, ನಮ್ಮ ಅಣ್ಣಯ್ಯನಿಗೆ ಸಿಗಬೇಕು, ನಮ್ಮ ಅಕ್ಕನಿಗೆ ಸಿಗಬೇಕು, ನಮ್ಮ ಮಗಳಿಗೆ ಸಿಗಬೇಕು. ಗುರುವಾರದಂದು ಮೂಲಾ ನಕ್ಷತ್ರ ಬಂದಂಥ ದಿನದಂದು ಸಂಧ್ಯಾಕಾಲದಲ್ಲಿ ಒಂದು ಶ್ಲೋಕ ಅನುಷ್ಠಾನ ಇವತ್ತು ಹೇಳ್ಕೊಡ್ತಿದ್ದೇನೆ. ಈ ಒಂದು ಸಂಕಲ್ಪವನ್ನು ಮಾಡ್ತಾ ಬನ್ನಿ. ಕಡಿಮೆ ಅಂದರೆ ಒಂದು 180 ದಿನ ಮಿಸ್ ಮಾಡಬಾರ್ದು. ನಿಮಗೆ ಆ ಸರಸ್ವತೀ ದೇವಿಯ ಆ ಒಂದು ಒಲವು, ಅನುಗ್ರಹ ಸಂಕೇತವಾಗಿ ಬರ್ತಕ್ಕಂಥದ್ದಾಗ್ತದೆ. ಇದನ್ನು ಆರಂಭ ಮಾಡಿದ ಮೇಲೆ ವರ್ಷಕ್ಕೊಮ್ಮೆ ಆದರೂ ಹರಿಹರಪುರ ಕ್ಷೇತ್ರ, ಆ ಕಡೆ ಶೃಂಗೇರಿ ಕಡೆ ಹೋದಾಗ ಕಮಂಡಲ ಗಣಪತಿ, ಹರಿಹರಪುರ, ಶೃಂಗೇರಿ ಈ ಮೂರನ್ನೂ ನೋಡಿ ಬರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ತುಂಗಾ ನದಿಯಲ್ಲಿ ಒಂದು ಸ್ನಾನ, ಆ ದೇವಿ ದರ್ಶನಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಖಂಡಿತ ನೀವು ಅಂದುಕೊಳ್ಳುವ ಮಟ್ಟಕ್ಕೆ ಸಾಧನೆ, ಹೆಸರು, ಪ್ರಮೋಷನ್, ಇಂಕ್ರಿಮೆಂಟ್, ಓದು, ವಿದ್ಯೆ, PhD, ಡಾಕ್ಟ್ರೇಟ್, ಇನ್ನೊಂದು ಗೌರವ. ವಿದ್ಯೆ ಇದ್ದರೆ ಅವರನ್ನೆಲ್ಲರೂ ಈ ಥರ ಅಂತಾರಂತೆ, ಎಂಥ ಸರಸ್ವತಿ ಪುತ್ರರಪ್ಪ ಅಂತ. ಏನು ಪ್ರಮೋಷನ್ ಕಣೋನು, ಫೋಟೋಜೆನಿಕ್ ಮೆಮರಿ, ಏಕಸಂಧಿಗ್ರಹಿ ಅನ್ನತಕ್ಕಂಥದ್ದೆಲ್ಲ ನಾವು ಕೇಳ್ತಿರ್ತೇವೆ. ಅನುಷ್ಠಾನಕ್ಕೆ ತಗೊಳ್ಳಿ, ಖಂಡಿತ ಆಗುತ್ತೆ. ವಿಶೇಷವಾಗಿ ಸಂಧ್ಯಾಕಾಲ ಒಂದು 6:30 ಮೇಲೆ ಬಂದು ಮನೆಗೆ ಬಂದು ಒಂದು ದೇಹ ಶುದ್ಧಿ ಮಾಡಿಕೊಂಡು, ತಲೆಗೆ ಸ್ನಾನ ಅನ್ನೋದೇನಿಲ್ಲ, ಮಾಡತಕ್ಕಂಥದ್ದು ಮಾಡ್ಕೋತೇನೆ ಅನ್ನತಕ್ಕಂಥದ್ದು ಮಾಡ್ಕೋಬೋದು. ಸ್ತ್ರೀಯರಿಗೆ ನಿಷಿದ್ಧ, ನಿತ್ಯ ಸ್ತ್ರೀಯರಿಗೆ ತಲೆ ಸ್ನಾನ ಮಾಡುವ ಅಧಿಕಾರವಿಲ್ಲ ಅಂತ ನಮ್ಮ ಧರ್ಮಶಾಸ್ತ್ರಗಳೇ, ವೇದಗಳೇ ಹೇಳಿರ್ತಕ್ಕಂಥದ್ದು. ಸೊ ಅದರಿಂದ ಮನಸ್ಸಿಗೆ ತಗೋದು, ಒಂದು ದೇಹ ಶುದ್ಧಿ, ಒಂದು ಪುಟ್ಟ ಸ್ನಾನ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು ಪುಟ್ಟದಾಗಿ ಒಂದು ಬಟ್ಟಲಲ್ಲಿ ಹೆಸರು ಕಾಳು ತಗೊಳ್ಳಿ. ನಾ ಹೇಳಿದಂಥ ಮಂತ್ರವನ್ನು ಪುಟ್ಟದಾಗಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಓಂ ಶ್ರೀ ವಾಗ್ದೇವತಾಯ ಸ್ವಾಹ ಆಗ್ತಾ ಬನ್ನಿ. ಓಂ ಶ್ರೀಂ ವಾಗ್ದೇವತಾಯ ಸ್ವಾಹ ಮಾಡ್ತಾ ಬನ್ನಿ. ಅದರ ಜೊತೆಯಲ್ಲಿ ಒಂದು ಲಕ್ಷ್ಮೀ ಸಹಸ್ರನಾಮ ಇಲ್ಲ ವಿಷ್ಣು ಸಹಸ್ರನಾಮ ಕೇಳತಕ್ಕಂಥದ್ದು ಮಾಡಿ. ಹೆಸರು ಕಾಳು 108 ಬಾರಿ ಇವತ್ತು ಮಾಡಿ. ಇಂಥ ಒಂದು ಗುರುವಾರ ಮೂಲಾ ನಕ್ಷತ್ರ ಬಂದಂಥ ದಿನ ಆ ಹೆಸರು ಕಾಳನ್ನು ಪಾಯಸವೋ ಏನಾದರೂ ಒಂದು ಸಿಹಿ ಮಾಡಿ, ಹುಸಲಿ ಏನಾದರೂ ಮಾಡಿ ತೊಗೊಂಡೋಗಿ ಯಾರಾದರೂ ಬಡ ಮಕ್ಕಳಿಗೆ ಹಂಚ್ತಕ್ಕಂಥದ್ದು ಮಾಡಿ.